Today we shall begin with the topic models. As for the SSLC, we will be having 1 marks question on this topic. ಅಂದರೆ SLCಯಲ್ಲಿ ನಿಮಗೆ ಇರುತ್ತೆ 1 ಮಾರ್ಕ್ಸಿಂದ ಒಂದು ಪ್ರಶ್ನೆ ಈ ಟಾಪಿಕ್ ಮೇಲ್ಗಡೆ ಇರ್ತದೆ. Models are auxiliary verbs which are 13 in number and they are used frequently in our speech and they play a vital role in conversation. ಅಂದರೆ ಇದು ಫ್ರೀಕ್ವೆಂಟಾಗಿ ನಾವು ಏನು ಮಾಡ್ತೀವಿ, ಯಾವಾಗಲೂ ನಮ್ಮ ಸ್ಪೀಚ್ನಲ್ಲಿ ಯೂಸ್ ಮಾಡ್ತೀವಿ. ಜೊತೆಗೆ ಇದು ಒಂದು ಕನ್ವರ್ಸೇಷನಲ್ಲಿ ವೈಟಲ್ ರೋಲ್, ಅಂದರೆ ಅದು ಲ್ಯಾಂಗ್ವೇಜಿನ ಒಂದು ಬ್ಯೂಟಿಯನ್ನು ಹೆಚ್ಚಿಗೆ ಮಾಡ್ತದೆ. ಹಾಗಾಗಿ ಇವು ಮಾಡಲ್ಸ್ ನಮ್ಗೆ ಏನಾಗ್ತಾವೆ, ಲೈಫ್ ಟೈಮ್ನಾಗೂ ಯೂಸ್ ಆಗ್ತಾವೆ. ಹಾಗಾಗಿ ನಮ್ಗೆ ಏನಿರ್ತೈತಿ, ಇದು ಎಕ್ಸಾಮ್ನಾಗ 1 ಮಾರ್ಕ್ಸಿಂದು ಕ್ವಶನ್ ಇರ್ತದೆ. ಅಂದರೆ ಮಾಡಲ್ಸನ್ನು ಕಲಿಯೋದು ಕೂಡ ನಮ್ಮ ಜೀವನಕ್ಕೂ ಇಂಪಾರ್ಟೆಂಟು, ಜೊತೆಗೆ ಎಕ್ಸಾಮ್ಗೆ ಕೂಡ ಇಂಪಾರ್ಟೆಂಟ್. ನಾವು ಇಂಗ್ಲೀಷ್ ಮಾತಾಡಿದಾಗ ಕೆಲವೊಂದು ಸಾರಿ ನಾವು ಈ ವರ್ಡ್ಸನ್ನು ಬಳಸಿ ಮಾತಾಡಿದಾಗ ಇಂಗ್ಲೀಷ್ ಬ್ಯೂಟಿಫುಲ್ಲಾಗಿ ಅನ್ನಿಸ್ತದೆ. ಮಾಡಲ್ಸ್ ಆರ್ ಯೂಸ್ಡ್ ಟು ಇಂಡಿಕೇಟ್ ಮೂಡ್ಸ್ ಲೈಕ್ ರಿಕ್ವೆಸ್ಟ್. ಅಂದ್ರೆ ಯಾವ ರೀತಿ ಮನುಷ್ಯನ ಮೂಡ್ ಇರ್ತೈತಿ ಆ ರೀತಿ ಇವು ಏನಾಗ್ತಾವೆ, ನಮ್ಮ ಟೋನು, ಮಾತಾಡ್ತಕ್ಕಂಥ ವಾಯ್ಸ್ ಟೋನು, ಆ ಶಬ್ದಗಳನ್ನು ಬಳಸಿದಾಗ, ಮಾಡಲ್ಸನ್ನ ಬಳಸಿದಾಗ ಅದು ಏನಾಗುತ್ತೆ, ಒಂದು ಎಕ್ಸ್ಪ್ರೆಷನನ್ನು ಕೊಡ್ತೈತಿ. ಅದಕ್ಕೆ ಒಂದು ಸೆಂಟೆನ್ಸ್ಗೆ ಒಂದು ಎಕ್ಸ್ಪ್ರೆಷನ್ ಅನ್ನೋದು ಕೊಡ್ತೈತಿ. ಈಗ ರಿಕ್ವೆಸ್ಟ್ ಇರ್ಬೋದು, ಪರ್ಮಿಷನ್ ಇರ್ಬೋದು, ಕಮಾಂಡ್ ಇರ್ಬೋದು, ಪ್ರಾಮಿಸ್ ಇರ್ಬೋದು, ಥ್ರೆಟ್ ಇರ್ಬೋದು, ರೆಫ್ಯೂಸಲ್ ಇರ್ಬೋದು, ಹೋಪ್ ಇರ್ಬೋದು, ವಿಶ್ ಆ್ಯಂಡ್ ಒಬ್ಲಿಗೇಷನ್ಸ್ ಆ್ಯಂಡ್ ಇಂಟೆನ್ಷನ್ಸ್, ಪ್ರೊಬ್ಯಾಬಿಲಿಟಿ, ಪಾಸಿಬಿಲಿಟೀಸ್, ಎಬಿಲಿಟೀಸ್, ಸಜೆಷನ್, ಆಮೇಲೆ ಪ್ರಿಫರೆನ್ಸಸ್. ಈ ಥರ ಕೆಲವೊಂದು ಮನುಷ್ಯನ ಮೂಡುಗಳೇನಿರ್ತಾವೆ, ಭಾವನೆಗಳೇನಿರ್ತಾವೆ, ಅದಕ್ಕೆ ಪೌಷ್ಟಿಕತೆಯನ್ನು ಕೊಡ್ತಕ್ಕಂಥ ಶಬ್ದಗಳು ಯಾವಾಗಿರ್ತಾವೆ ಅಂದರೆ ಮಾಡಲ್ಸ್ ಆಗಿರ್ತಾವೆ. ಈ ಕೆಲವು ಮಾಡಲ್ಸನ್ನು ನಾವಿಲ್ಲಿ ನೋಡೋಣ. ವಿಲ್, ವುಡ್, ಶಾಲ್, ಶುಡ್, ಕ್ಯಾನ್, ಕುಡ್, ಮೇ, ಮೈಟ್, ಮಸ್ಟ್, ಯೂಸ್ ಟು, ಓತ್ ಟು, ನೀಡ್, ಡೇರ್, ಇವೆಲ್ಲ ಏನಾಗ್ತಾವೆ, ಕೆಲವಷ್ಟು ಮಾಡಲ್ ಶಬ್ದಗಳು ಆಗಿರ್ತಾವೆ. ಈಗ ಈ ಮಾಡಲ್ಸ್ ಉಪಯೋಗಗಳು ಹೆಂಗೆ ಅಂತ ನಾವು ನೋಡೋಣ. ಈಗ ಮಾಡಲ್ಸ್ ವಿತ್ ದೇರ್ ಯೂಸಸ್, ಮಾಡಲ್ಸನ್ನು ಹೇಗೆ ನಾವು ಯೂಸ್ ಮಾಡ್ತೀವಿ. ಈಗ ಒಂದು ನೋಟನ್ನು ನೋಡೋಣ ಇಲ್ಲಿ. ಅ ನೆಗೆಟಿವ್ ಮಾಡಲ್ ಈಸ್ ಫಾರ್ಮ್ಡ್ ಬೈ ಆ್ಯಡಿಂಗ್ not and immediately after the model. Example, can, cannot or a can't, contractions ಅಂತ ಹೇಳ್ತೀವಿ. ಈಗ ಕ್ಯಾನ್, ಕ್ಯಾನಾಟ್ ಏನೈತಲ್ಲ, ಇದರ ಒಂದು ಚಿಕ್ಕ ಫಾರ್ಮನ್ನು ನಾವು ಕಾಂಟ್ರಾಕ್ಷನ್ಸ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಮೇ ನಾಟ್, ಓಕೆ, ಶುಡ್ ನಾಟ್ ಆರ್ ಶುಡಂಟ್, ಈ ರೀತಿ ನಾವು ಕೆಲವಷ್ಟು ವರ್ಡ್ಸ್ಗಳನ್ನು ಕೂಡ ಬಳಸ್ತೀವಿ. ಅಂದರೆ ನೆಗೆಟಿವ್ ವರ್ಡ್ ಆಗಿ ಕೂಡ ನಾವು ಅವನ್ಗಳನ್ನ ಬಳಸ್ತೀವಿ ಅಂತ ಅರ್ಥ. ಈಗ ನೋಡಿರಿ ಫಂಕ್ಷನ್ಸ್. ಈಗ ವಿಲ್ ಅನ್ನೋದು ಒಂದಿದೆ. ಓಕೆ, ಈ ವಿಲ್ ಅನ್ನೋ ಮಾಡಲ್ನ ನಾವು ಹೇಗೆ ಬಳಸ್ತೀವಿ ಅಂತ ಅರ್ಥ. ಇದು ಏನನ್ನು ಫಂಕ್ಷನ್ ಮಾಡ್ತೈತಿ, ಲ್ಯಾಂಗ್ವೇಜ್ ಫಂಕ್ಷನ್. ಒಂದು ಇಂಟೆನ್ಷನ್ನ ಹೇಳ್ತೈತಿ, ಜೊತೆಗೆ ಪ್ರಿಡಿಕ್ಷನ್ ಬಗ್ಗೆ ಹೇಳ್ತೈತಿ, ಆಮೇಲೆ ಆಫರ್ ಬಗ್ಗೆ ಹೇಳ್ತೈತಿ, ಓಕೆ, ಪ್ರಾಮಿಸ್ ಬಗ್ಗೆ ಹೇಳ್ತೈತಿ. ಅಂದ್ರೆ ಮನುಷ್ಯನ ವಾಕ್ಯದಲ್ಲಿ ಏನಿರ್ತೈತೆ ಅಂದರೆ ಆ ರೀತಿ ಒಂದು ಭಾವನೆ ವ್ಯಕ್ತವಾಗ್ತೈತಿ. ಓಕೆ, ಈಸೀಗ ಎಕ್ಸಾಂಪಲ್ಸ್ ನೋಡ್ರಿ. ಐ ಆಮ್ ಟಯರ್ಡ್, ಸೊ ಐ ಡ್ಯಾಶ್ ನಾಟ್ ಪ್ಲೇ ಟುಡೇ. ಈಗ ಇಂಟೆನ್ಷನ್ ಐತಿ, ಐ ವಿಲ್ ನಾಟ್ ಪ್ಲೇ ಟುಡೇ ಅಂತಕ್ಕಂಥ ವಿಲ್ ಅಲ್ಲಿ ಬರ್ತೈತೆ. ಅಂದ್ರೆ ನನಗೆ ಈಗ ಆಟ ಆಡಲಿಕ್ಕೆ ಮನಸ್ಸಿಲ್ಲ, ನಾ ಆಲ್ರೆಡಿ ಆಯಾಸಗೊಂಡಿದ್ದೇನೆ ಅಂದಾಗ ಏನು ಮಾಡ್ತೀವಿ, ಅಲ್ಲಿ ವಿಲ್ಲನ್ನು ಯೂಸ್ ಮಾಡ್ತೀವಿ. ಇಟ್ ಡ್ಯಾಶ್ ರೈನ್ ಟುಡೇ ಅಂದಾಗ ಇದು ಪ್ರಿಡಿಕ್ಷನ್ ಆಗುತ್ತೆ. ಇಟ್ ವಿಲ್ ರೈನ್ ಟುಡೇ ಅಂದರೆ ಇವತ್ತು ಮಳೆ ಬರ್ಬೋದು ಅಂದಾಗ ಏನಾಗುತ್ತೆ, ಇಟ್ ವಿಲ್ ಅಂತಕ್ಕಂಥದ್ದೊಂದು ಬರ್ತದೆ. ನೆಕ್ಸ್ಟ್ ನೋಡ್ರಿ, ವುಡ್ ಅಂದಾಗ ಮೋರ್ ಪೊಲೈಟ್ ಫಾರಮ್ ಆಗಿರುತ್ತದೆ. ಓಕೆ, ವುಡ್ ಅನ್ನೋದು ಮೋರ್ ಪೊಲೈಟ್ ಫಾರ್ಮ್ ಆಗಿರ್ತೈತಿ. ನಾವು ಮಾತಾಡಬೇಕಾದ್ರೆ ವುಡ್ಡನ್ನು ಬಳಸಿ ಮಾತಾಡಿದಾಗ, ಅಥವಾ ಏನೋ ಒಂದು ಮುಂದೆ ಚಿಕ್ಕ ಚಿಕ್ಕ ಆಫರ್ಗಳು, ರಿಕ್ವೆಸ್ಟ್ಗಳನ್ನು ನೋಡಿದಾಗ ನಮ್ಗೆ ಏನು ಬರ್ತೈತೆ, ಅದು ವುಡ್ಡನ್ನು ನಾವು ಬಳಸ್ತೀವಿ. ಈಗ ಪ್ರಿಫರೆನ್ಸ್ ಆಗಿರ್ಬೋದು, ಅಥವಾ ರಿಕ್ವೆಸ್ಟ್ ಆಗಿರ್ಬೋದು, ಮೇಕಿಂಗ್ ಅಗ್ರಿಮೆಂಟ್ಸ್ ಆಗಿರ್ಬೋದು, ಇದಕ್ಕೆಲ್ಲ ನಾವು ಏನು ಬಳಸ್ತೀವಿ, ವುಡ್ಡನ್ನು ಬಳಸ್ತೀವಿ. ಈಗ ವುಡ್ ಯು ಪ್ರಿಪೇರ್ ಟೀ ಆರ್ ಕಾಫಿ ಅಂದರೆ ನೀವು ಏನನ್ನು ಕುಡಿಲಿಕ್ಕೆ ಇಚ್ಛಿಸ್ತೀರಿ, ಕಾಫಿನೋ ಅಥವಾ ಟೀನೋ ಅಂತ ಕೇಳಿದಾಗ ವುಡ್ ಯು ಪ್ರಿಫರ್ ಅಂತ ಕೇಳಬೇಕಾಗತ್ತೆ. ನೆಕ್ಸ್ಟ್, ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಪೆನ್ ಅಂದಾಗ ರಿಕ್ವೆಸ್ಟ್ ಆಗುತ್ತೆ. ಈಗ ನೋಡಿರಿ, ಗಿವ್ ಮಿ ಯುವರ್ ಪೆನ್ ಅಂತಲೂ ಅನ್ಬೋದು ನಾವು. ನೋಡಿರಿ, ಗಿವ್ ಮಿ ಯುವರ್ ಪೆನ್ ಅಂತಂದಾಗ ಅದು ಪೊಲೈಟ್ ಆಗಿರಂಗಿಲ್ಲ. ವುಡ್ ಯು ಪ್ಲೀಸ್ ಗಿವ್ ಮಿ ಯುವರ್ ಪೆನ್ ಅಂದಾಗ ಅದು ಲ್ಯಾಂಗ್ವೇಜ್ಗೆ ಒಂದು ಬ್ಯೂಟಿಯನ್ನು ಕೊಡ್ತೈತಿ, ಜೊತೆಗೆ ನಿಮಗೂ ಕೂಡ ಅದು ಒಂದು ಲ್ಯಾಂಗ್ವೇಜ್ಗೆ ಒಂದು ರಿಚ್ನೆಸ್ಸು ಕೂಡ ತೋರಿಸುತ್ತೆ. ಹಾಗಾಗಿ ನಾವು ಮಾಡಲ್ಸನ್ನು ಸ್ಟಡಿ ಮಾಡೋದು ನಮಗೆ ಭಾಳ ಅವಶ್ಯಕತೆ. ಓಕೆ, ದೆನ್ ಸಿ ನೆಕ್ಸ್ಟ್ ಇಲ್ಲಿ ಬಂದಾಗ ಈಗ ನೋಡಿರಿ, ಶಾಲ್ ಏನನ್ನು ಫಂಕ್ಷನ್ ಮಾಡ್ತೈತಿ, ಆಫರಿಂಗ್ ಮಾಡ್ಬೋದು, ಮೇಕಿಂಗ್ ಅರೇಂಜ್ಮೆಂಟ್ಸ್ ಮಾಡ್ಬೋದು, ಎಕ್ಸೆಟ್ರಾ. ಈ ರೀತಿಯಾಗಿ ನಾವು ಶಾಲನ್ನು ಬಳಸ್ತೇವೆ. ಶಾಲ್ ಐ ಹೆಲ್ಪ್ ಯು, ನಾನು ನಿಮ್ಗೆ ಹೆಲ್ಪ್ ಮಾಡಲಿ ಅಂತ ಕೇಳಿದಾಗ ಶಾಲ್ ಐ ಹೆಲ್ಪ್ ಯು ಅಂತೀವಿ. ಐ ಹೆಲ್ಪ್ ಯು ಅಂತ ಅಂದಾಗ ನೋಡ್ರಿ ಅದು ವಾಕ್ಯ ಅಷ್ಟು ಚೆನ್ನಾಗಿ ಅನ್ಸಂಗಿಲ್ಲ.
ಶಾಲ್ ಐ ಹೆಲ್ಪ್ ಯು ಅಂತ ಅಂದಾಗ ಅದು ಲ್ಯಾಂಗ್ವೇಜ್ಗೆ ಒಂದು ಬ್ಯೂಟಿ ಬರ್ತೈತೆ. ಆ ರೀತಿ ಬ್ಯೂಟಿ ಬರ್ಲಿಕ್ಕೆ ನಾವು ಏನೇನು ಬಳಸ್ತೀವಿ, ಮೋಡಲ್ಸ್ನ ಬಳಸ್ತೀವಿ. ಸೇ ಶಾಲ್ ವಿ ಮೀಟ್ ಅಟ್ 3 PM, ಮೇಕಿಂಗ್ ಅರೇಂಜ್ಮೆಂಟ್ಸ್ ಅಂದರೆ ನಾವು ಯಾವಾಗ ಮೀಟ್ ಆಗಬೇಕು 3 o'clock ಮೀಟ್ ಆಗಬೇಕು. ಶಾಲ್ ವಿ, ಓಕೆ ಅಷ್ಟೊತ್ತಿಗೆ ನೀವು ಬರ್ಬೋದಾ, ನಾನು ಬರ್ಬೋದಾ ಅಂತ ಕೇಳಿದಾಗ ಏನಿರ್ತೈತಿ, ಶಾಲ್ ವಿ ಮೀಟ್ ಅಟ್ 3 PM ಅಂತಕ್ಕಂಥದ್ದು ಒಂದಾಗುತ್ತೆ, ಮೇಕಿಂಗ್ ಅರೇಂಜ್ಮೆಂಟ್ ಆಗುತ್ತೆ. ಶುಡ್ ಅಂದಾಗ ನೋಡ್ರಿ, ಇದು ಫಂಕ್ಷನ್ ಏನಾಗುತ್ತೆ, ಅಡ್ವೈಸ್ ಮತ್ತು ರೆಕಮೆಂಡೆಡ್ ಆ್ಯಕ್ಷನ್ ಆಗಿರುತ್ತೆ. ಅಡ್ವೈಸ್ ಅಂದರೆ ನೀವು ಯಾರಿಗಾದರೂ ಒಂದನ್ನು ಏನೋ ಹೇಳ್ತಾ ಇರ್ತೀರಿ, ಬುದ್ಧಿವಾದ ಅಥವಾ ಮತ್ತೊಂದು ಏನೇನೇನೋ ಹೇಳ್ತಾ ಇರ್ತೀರಿ, ದ್ಯಾಟ್ ಈಸ್ ಅಡ್ವೈಸ್. ಆ್ಯಂಡ್ ರೆಕಮೆಂಡೆಡ್ ಆ್ಯಕ್ಷನ್ ಅಂತ ಹೇಳಿದ್ರೆ ಒಂದು ರೆಕಮೆಂಡೇಷನ್ ಮೇಲೆ ನೀವು ಆ್ಯಕ್ಷನನ್ನು ತೆಗೆದುಕೊಳ್ಳಿ. ದೇ ಶುಡ್ ಡೂ ಇಟ್ ಪ್ರಾಪರ್ಲಿ ಅಂತ ಒಂದು ಆರ್ಡರಿಂದ, ಮೇಲಿಂದ ಒಂದು ಆರ್ಡರ್ ಬಂದಿರ್ತೈತಿ, ಆರ್ಡರ್ ನೀವು ಮತ್ತೆ ಪಾಸ್ ಮಾಡ್ತಿರ್ತೀರಿ, ದಟ್ ಈಸ್ ಕಾಲ್ಡ್ ಆಸ್ ರೆಕಮೆಂಡೆಡ್ ಆರ್ಡರ್. ಸಿ ಯು ಶುಡ್ ಲಿಸನ್ ಟು ದ ಅಡ್ವೈಸ್ ಆಫ್ ಎಲ್ಡರ್ಸ್. ಇಲ್ಲಿ ನೋಡ್ರಿ, ಅಡ್ವೈಸ್ ಆಗಿ ಬಂದಾಗ ನಾವು ದೊಡ್ಡವ್ರು ನಮಗೇನು ಹಿರಿಯರು ಒಂದು ಮಾತನ್ನು ಹೇಳ್ತಾರೆ ಅಥವಾ ಒಂದು ಬುದ್ಧಿ ಮಾತನ್ನು ಹೇಳ್ತಾರೆ, ಅದನ್ನು ನಾವು ಕೇಳಬೇಕು ಅಂತ ಆದಾಗ ನಾವು ಏನು ಬಳಸ್ತೀವಿ, ಇಲ್ಲಿ ಶುಡ್ಡನ್ನು ಬಳಸ್ತೀವಿ, ಅದು ಅಡ್ವೈಸ್ ಆಗಿರ್ತೈತೆ. ಬಿಕಾಸ್ ದೇ ಶುಡ್ ಡೂ ಇಟ್ ಪ್ರಾಪರ್ಲಿ, ಅವ್ರು ಅದನ್ನು ಪ್ರಾಪರಾಗಿ ಮಾಡಲೇಬೇಕು, ಕಂಡೀಷನ್ ಅದು ಮಾಡಲೇಬೇಕು. ರೆಕಮೆಂಡೆಡ್ ಆರ್ಡರ್ ದ್ಯಾಟ್ ಶುಡ್ ಬಿ ಡನ್ ಅಂತಕ್ಕಂಥ ಒಂದು ಹೇಳಿದಾಗ ಶುಡ್ಡನ್ನು ಬಳಸ್ತೀವಿ. ಇಲ್ಲಿ ಕ್ಯಾನನ್ನು ನೋಡಿದಾಗ ಸೀಕಿಂಗ್ ಪರ್ಮಿಷನ್, ರಿಕ್ವೆಸ್ಟ್, ಆಫರ್, ಎಬಿಲಿಟಿನ ಇದು ತೋರಿಸ್ಕೊಡ್ತದೆ. ಮ್ಯಾಕ್ಸಿಮಮ್ ಆಗಿ ನಾವೇನು ನೋಡ್ತೀವಿ ಇಲ್ಲಿ ಅಂದರೆ ಎಬಿಲಿಟಿನ ತೋರಿಸುತ್ತಿದ್ದು. ಕ್ಯಾನ್ ಐ ಬಾರೋ ಯುವರ್ ಪೆನ್ ಅಂದಾಗ ಸೀಕಿಂಗ್ ಪರ್ಮಿಷನ್, ಅವ್ರ ಹತ್ರ ನೀವು ಪರ್ಮಿಷನ್ ಕೇಳ್ತಾ ಇದ್ದೀರಿ ಅಂತ ಆದಾಗ ನಾವು ಕ್ಯಾನನ್ನು ಬಳಸ್ತೀವಿ. ಶಿ ಕ್ಯಾನ್ ರೀಡ್ ಆ್ಯಂಡ್ ರೈಟ್, ದಿಸ್ ಶೋಸ್ ದ ಎಬಿಲಿಟಿ, ಅಂದರೆ ಆ ಮಗುಗೆ ಓದಲಿಕ್ಕೆ ಬರೀಲಿಕ್ಕೆ ಕೆಪೇಬಲ್ ಇದ್ದಾರೆ ಅಂತ ಆದಾಗ ಅದು ವಾಟ್ ಇಟ್ ಟೆಲ್ಸ್ ದ ಯೂಸ್ ಆಫ್ ಅ ಕ್ಯಾನ್ ಹಿಯರ್. ದೆನ್ ವಿ ಶಾಲ್ ಮೂವ್ ಆನ್ ಟು ದ ಕುಡ್ ಹಿಯರ್. ಇಲ್ಲಿ ನೋಡಿ, ನಾವು ಕುಡ್ಡನ್ನು ನೋಡಿದಾಗ ಇದನ್ನು ಕೂಡ ಸೀಕಿಂಗ್ ಪರ್ಮಿಷನ್ನು, ರಿಕ್ವೆಸ್ಟು, ಆಫರ್, ಎಬಿಲಿಟಿನೇ ಹೇಳುತ್ತೆ. ಹಾಗಾದರೆ ಕ್ಯಾನ್ ಮತ್ತು ಕುಡ್ನಲ್ಲಿರ್ತಕ್ಕಂಥ ವ್ಯತ್ಯಾಸ, ಕ್ಯಾನಿನ ಒಂದು ಪೊಲೈಟ್ ಫಾರ್ಮ್ನ ನಾವು ಕುಡ್ ಅಂತ ಹೇಳ್ಬೋದು ಇಲ್ಲಿ. ಓಕೆ, ಕುಡ್ ಯು ಪ್ಲೀಸ್ ಲೆಂಡ್ ಮಿ ಮನಿ ಅಂತ ಅಂದಾಗ ನೋಡಿ ಏನಾಗುತ್ತೆ, ಇಲ್ಲಿ ರಿಕ್ವೆಸ್ಟ್ ಆಗುತ್ತೆ, ನೀವು ನನಗೆ ಸಾಲವಾಗಿ ದುಡ್ಡನ್ನು ಕೊಡ್ತೀರಾ ಅಂತ ಅಂದಾಗ. ಓಕೆ, ಹಿ ಕುಡ್ ಕ್ಲೈಂಬ್ ಮೌಂಟ್ ಎವರೆಸ್ಟ್, ಅವನಿಗೆ ಕೆಪೇಬಲ್ ಇದ್ದಾನೆ, ಹತ್ಬೋದು ಅವನು ಅಂತ ಹೇಳ್ತೀವಲ್ಲ, ಆಗ ಕ್ಯಾನಿಂದು ಯು ಕ್ಯಾನ್ ಕ್ಲೈಮ್ ಅಂದಾಗ ಎಬಿಲಿಟಿ ಹೇಳುತ್ತೆ. ಇಲ್ಲಿನೂ ಕೂಡ ಇದು ಎಬಿಲಿಟಿ ಹೇಳುತ್ತೆ, ಪೊಲೈಟ್ ಫಾರ್ಮ್ ಆಫ್ ಎಬಿಲಿಟಿ ದಿಸ್ ಇಸ್. ಓಕೆ, ದೆನ್ ಸಿ ಇಲ್ಲಿ ನೋಡ್ರಿ, ಮೇ ಒಂದು ಫಂಕ್ಷನ್ ಮಾಡ್ತೈತೆ. ಮೇ ಫಂಕ್ಷನ್ ಏನಪ್ಪ ಅಂತ ಮಾಡಿದಾಗ ರಿಕ್ವೆಸ್ಟ್ ಇರುತ್ತೆ, ಆಫರ್ ಇರುತ್ತೆ, ಪರ್ಮಿಷನ್ ಇರುತ್ತೆ, ಪಾಸಿಬಿಲಿಟಿ ಇರುತ್ತೆ, ವಿಶ್ ಇರುತ್ತೆ ಮತ್ತು ಡಿಸೈರ್ ಇರ್ತದೆ. ಓಕೆ, ಡಿಸೈರ್ ಅಂದ್ರೆ ಆಸೆ ಅಂತ, ಏನು ಆಸೆಯನ್ನು ವ್ಯಕ್ತಪಡಿಸ್ಬೇಕಾದ್ರೆ ಆ ರೀತಿ. ಓಕೆ, ಎಕ್ಸಾಂಪಲ್ ನೋಡ್ರಿ, ಮೇ ಐ ಹ್ಯಾವ್ ಸಮ್ ವಾಟರ್, ರಿಕ್ವೆಸ್ಟ್ ಇದು, ನಂಗೆ ಸ್ವಲ್ಪ ನೀರು ಕೊಡ್ಬೋದಾ ನೀವು ಅಂತ ಕೇಳಿದಾಗ. ಮೇ ಐ ಹೆಲ್ಪ್ ಯು, ಆಫರ್, ಏನಾದರೂ ಹೆಲ್ಪ್ ಕೊಡಬೇಕಾದ್ರೆ. ಮೇ ಐ ಶಟ್ ದ ಡೋರ್, ಓಕೆ ದಿಸ್ ಇಸ್ ದ ಪರ್ಮಿಷನ್ ಕೇಳಬೇಕಾದ್ರೆ, ನಾ ಈ ಡೋರ್ನ ಕ್ಲೋಸ್ ಮಾಡ್ಬೋದಾ ಅಂತ ಕೇಳಿದಾಗ. ಮೇ ಗಾಡ್ ಬ್ಲೆಸ್ ಯು, ಓಕೆ ದಟ್ ಈಸ್ ದ ವಿಶ್ ದಟ್ ಯುವರ್. ಮೇ ಐ ಕಮ್ ಇನ್ ಅಂತ ನೀವು ಶಾಲೆಯಲ್ಲಿ ಕೇಳ್ತೀರಿ, ದ್ಯಾಟ್ ಈಸ್ ದ ಥಿಂಗ್. ಈ ರೀತಿ ನಾವು ಮೇಯನ್ನು ಕೂಡ ಪೊಲೈಟ್ ಫಾರಮ್ ಆಗಿ ಬಳಸ್ತೇವೆ. ಈಗ ಮೈಟನ್ನು ನೋಡಿದಾಗ ಫ್ಯೂಚರ್ ಪಾಸಿಬಿಲಿಟೀಸ್, ಪ್ರೊಬಾಬಿಲಿಟಿನ ಹೇಳುತ್ತಿದ್ದು, ಅಂದರೆ ಮುಂದೆ ನಡೀತಕ್ಕಂಥದ್ರ ಒಂದು ಮೇ ಬಿ ಆಗ್ಬೋದದು ಅಂತಂದಾಗ ಏನಿರುತ್ತೆ, ನಾವು ಮೈಟನ್ನು ಬಳಸ್ತೀವಿ. ದೇ ಮೈಟ್ ಸೆಲ್ ದೇರ್ ಹೌಸ್ ಆ್ಯಸ್ ದೇ ಆರ್ ಇನ್ ನೀಡ್ ಆಫ್ ಮನಿ. ನೋಡಿ, ದೇ ಮೈಟ್ ಸೆಲ್ ಅಂದರೆ ಅವರು ದುಡ್ಡಿನ ಅವಶ್ಯಕತೆ ಬಿದ್ದಾಗ ಮುಂದಿನ ದಿನಮಾನಗಳಲ್ಲಿ ಅವರು ಏನನ್ನು ಸೇಲ್ ಮಾಡ್ಬೋದು, ಅವ್ರ ಮನೆಯನ್ನು ಮಾರ್ಬೋದು ಅಂತಾದಾಗ ಅದು ಮುಂದೆ ನಡೀತಕ್ಕಂಥದ್ದು. ಮನೆಯ ಮಾರಾಟ ಯಾವಾಗ ನಡೆಯುತ್ತೆ, ಮುಂದೆ ನಡೆಯುತ್ತೆ. ಹಾಗಾಗಿ ಅದು ಫ್ಯೂಚರ್ನಲ್ಲಿ ತೋರಿಸ್ತಿರೋದ್ರಿಂದ ಫ್ಯೂಚರ್ನಲ್ಲಿ ನಡೀತಕ್ಕಂಥ ಒಂದು ಘಟನೆಯನ್ನು ನಾವು ಪ್ರೆಸೆಂಟಲ್ಲಿ ಹೇಳಿದಾಗ ನಾವು ಏನೇನು ಬಳಸ್ತೀವಿ, ಅಲ್ಲಿ ಮೈಟನ್ನು ಬಳಸ್ತೀವಿ. ದೇ ಮೈಟ್ ಕಮ್ ಇನ್ ಆ್ಯಂಡ್ ಕ್ಯಾಚ್ ಯು, ಅವ್ರು ಬರ್ಬೋದು, ನಿನ್ನನ್ನು ಹಿಡಿಬೋದು ಅಂತಾದಾಗ ದ ಥಿಂಗ್ ಈಸ್ ದ್ಯಾಟ್ ಇದು ಫ್ಯೂಚರಲ್ಲಿ ನಡೆಯೋದು, ಕ್ಯಾಚ್ ಮಾಡ್ತಕ್ಕಂಥದ್ದು ಫ್ಯೂಚರಲ್ಲಿ ನಡೀತಕ್ಕಂಥದ್ದು. ಹಾಗಾಗ್ಬಿಟ್ಟು ಅದು ಏನಾಗುತ್ತಾ, ಮೈಟನ್ನು ನಾವಲ್ಲಿ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ಸಿ ಮಸ್ಟನ್ನು ಸ್ಟ್ರಾಂಗ್ ಆಬ್ಲಿಗೇಷನ್ಗೆ ಯೂಸ್ ಮಾಡ್ತೀವಿ. ಸ್ಟ್ರಾಂಗ್ ಆಬ್ಲಿಗೇಷನ್ ಆಮೇಲೆ ನೆಸೆಸಿಟಿಗೂ ಕೂಡ ನಾವು ಮಸ್ಟನ್ನು ಯೂಸ್ ಮಾಡ್ತೀವಿ. ಹೇಗಂತ ನೋಡಿದಾಗ, ವಿ ಮಸ್ಟ್ ಮೇಕ್ ಅ ಮೂವ್ ನಾವು ಈವಾಗಲೇ ಏನು ಮಾಡಬೇಕು, ಒಂದು ಆ್ಯಕ್ಷನನ್ನು ತೊಗೋಬೇಕು ಅಂತ ಆದಾಗ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ಮಸ್ಟ್ ಅಂತಕ್ಕಂಥ ಕೆಲವು ವರ್ಡ್ಸನ್ನು ನಾವು ಬಳಸ್ಬೋದು ಕಡ್ಡಾಯವಾಗಿ ಸ್ಟ್ರಾಂಗ್ ಆಬ್ಲಿಗೇಷನ್ಸ್ ಇದ್ದಾಗ. ಓಕೆ, ಯು ಮಸ್ಟನ್ ಟೆಲ್ ಲೈ, ನೀವು ಸುಳ್ಳು ಹೇಳಬಾರ್ದಿತ್ತು, ಖಂಡಿತ ಹೇಳ್ತಿರ್ತೀವಲ್ಲ ಆವಾಗ ನಾವು ಮಸ್ಟನ್ನು ಬಳಸ್ತೀವಿ. ಓಕೆ, ಈಗ ನೋಡ್ರಿ, ಯೂಸ್ ಟು ಅಂತಕ್ಕಂಥದ್ದನ್ನು ನಾವು ಎಲ್ಲಿ ಬಳಸ್ತೀವಿ, ಲ್ಯಾಂಗ್ವೇಜ್ ಫಂಕ್ಷನಲ್ಲಿ. ಟು ಎಕ್ಸ್ಪ್ರೆಸ್ ಅನ್ ಆ್ಯಕ್ಷನ್ ದಟ್ ಟುಕ್ ಪ್ಲೇಸ್ ಇನ್ ದ ಫಾಸ್ಟಲ್ಲಿ ಒಂದು ಆ್ಯಕ್ಷನ್ ನಡೆದು ಹೋಗ್ಬಿಟ್ಟಿರುತ್ತೆ, ಆವಾಗ ನಾವು ಏನು ಬಳಸ್ತೀವಿ, ಯೂಸ್ ಟು ಅಂತ. ವಿ ಯೂಸ್ ಟು ಟೇಕ್ ಲಾಂಗ್ ವೆಕೇಷನ್ ಟ್ರಿಪ್ಸ್ ವಿತ್ ಅ ಹೋಲ್ ಫ್ಯಾಮಿಲಿ, ಅಂದರೆ ನಾವು ಚಿಕ್ಕವರಿದ್ದಾಗ ನಾವು ಹೋಲ್ ಫ್ಯಾಮಿಲಿ ನಾವು ಹೋಗ್ತಾ ಇದ್ವಿ ಟ್ರಿಪ್ಪಿಗೆ ಅಂತ ಫಾಸ್ಟಲ್ಲಿ ನಡೆದಿರೋ ಘಟನೆ ಏನು ಹೇಳಬೇಕಾದ್ರೆ ಯೂಸ್ ಟು ಬಿ ಅಂತ ಹೇಳ್ತೇವೆ. ಐ ಲೈಕ್ ದೀಸ್ ಓಲ್ಡ್ ಸ್ನೀಕರ್ಸ್, ಐ ಆಮ್ ಯೂಸ್ ಟು ದೆಮ್.
ಸಿ ಐ ಆಮ್ ಯೂಸ್ಡ್ ಟು ದೆಮ್ ಅಂತಂದಾಗ ಈ ರೀತಿ ಬಂದಾಗ ಏನಾಗ್ತದೆ, ನಾವು ಯೂಸ್ಡ್ ಟು ಅಂತಕ್ಕಂಥ ವರ್ಡನ್ನು ಬಳಸ್ತೀವಿ. ಓತ್ ಟು ಅಂತಕ್ಕಂಥದ್ದು ಕೂಡ ಆಬ್ಲಿಗೇಷನ್ ಬಗ್ಗೆ ಹೇಳ್ತದೆ. ಅಡ್ವೈಸ್ ಮತ್ತು ಪ್ರಾಬಬಿಲಿಟಿ ಇದರಲ್ಲಿ ಬರ್ತದೆ. ಯು ಓತ್ ಟು ಡೂ ಯುವರ್ ಡ್ಯೂಟಿ ಅಂದರೆ ನೀವು ನಿಮ್ಮ ಡ್ಯೂಟಿ ಮಾಡಲೇಬೇಕು, ಮಾಡಲಿಕ್ಕೆ ನೀವು ಇಲ್ಲಿ ಅಪಾಯಿಂಟ್ ಆಗಿ ಬಂದಿರಿ ಅಂತ ಏನು ಹೇಳ್ತಾರಲ್ಲ, ಆ ರೀತಿಯಾಗಿ ಅದು ಕಂಡೀಷನ್ ಆಗಿನೂ ನಮ್ಗೆ ಏನು ಹೇಳ್ತದೆ, ಯು ಹ್ಯಾವ್ ಟೇಕನ್ ದ ಓತ್ ಅಂದಂಗೆ ಒಂದು ಪ್ರಮಾಣವನ್ನು ತೆಗೆದುಕೊಂಡು ನೀವು ಡ್ಯೂಟಿ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳುತ್ತದೆ. ಓಕೆ, ದ ಬಸ್ ಓತ್ ಟು ಬಿ ಹಿಯರ್ ಎನಿ ಮಿನಿಟ್ ಅಂದರೆ ಬಸ್ ಇಷ್ಟೊತ್ತಿಗೆ ಇಲ್ಲಿ ಬರಬೇಕಿತ್ತು, ಬರುತ್ತೆ ಅಂತ ಹೇಳ್ತೀವಲ್ಲ, ಇಷ್ಟು ಮಿನಿಟಿಗೆ ಇದು ಬರುತ್ತೆ ಅಂತ ಹೇಳ್ತಕ್ಕಂಥದ್ದು ಖಂಡಿತವಾಗಿರ್ತಕ್ಕಂಥ ಕೆಲವು ಮಾತಿಗೆ ನಾವು ಏನು ಹೇಳ್ತೀವಿ, ಓತ್ ಟೂನು ಯೂಸ್ ಮಾಡ್ತೀವಿ, ಜೊತೆಗೆ ಮಸ್ಟನ್ನು ಕೂಡ ಯೂಸ್ ಮಾಡ್ತೇವೆ. ನೆಕ್ಸ್ಟ್ ನೋಡ್ರಿ, ನೀಡ್ ಅಂತಕ್ಕಂಥದ್ದನ್ನು ನಾವು ಹೇಗೆ ಯೂಸ್ ಮಾಡ್ತೀವಿ ಅಂತಂದಾಗ ನೆಸೆಸಿಟಿ ಮತ್ತು ಕಂಪಲ್ಸೇಷನ್ ಆಮೇಲೆ ಇನ್ಸಿಸ್ಟೆನ್ಸ್ಗೆ ಯೂಸ್ ಮಾಡ್ತೇವೆ. ಇಲ್ಲಿ ನೋಡಿ, ಹೀ ನೀಡ್ ನಾಟ್ ಗೋ ಟು ದ ಮಾರ್ಕೆಟ್, ಅವ ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇರಲಿಲ್ಲ, ನೆಸೆಸಿಟಿ ಇರಲಿಲ್ಲ, ಅವಶ್ಯಕತೆ ಇರಲಿಲ್ಲ, ನೆಸೆಸಿಟಿ. ಓಕೆ, ಐ ನೀಡ್ ಅ ಜಾಬ್, ಕಂಪಲ್ಸೇಷನ್, ನನಗೆ ಆ ಜಾಬ್ ಬೇಕೇ ಆಗಿತ್ತು ಅಂತಂದಾಗ ನಾವು ಈ ವರ್ಡ್ಸನ್ನು ಯೂಸ್ ಮಾಡ್ತೀವಿ. ಈ ವರ್ಡ್ಸ್ ಮೇಲೆ ಎಲ್ಲ ರೀತಿಯಾಗಿ ಕೂಡ ಎಕ್ಸಾಂಪಲ್ಸಿಂದ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು 1 ಮಾರ್ಕ್ಸ್ ಕ್ವಶನ್ ಆನ್ಸರ್ ಕಂಪಲ್ಸರಿಯಾಗಿ ಕೂಡ 1 ಮಾರ್ಕ್ಸಿಂದ ಒಂದು ಕ್ವಶನ್ನು ಇದು ಕಂಪಲ್ಸರಿಯಾಗಿ SSLC ಸೆಕೆಂಡ್ ಲ್ಯಾಂಗ್ವೇಜ್ ಎಕ್ಸಾಮಲ್ಲಿ ಬೀಳ್ತದೆ. ಹಾಗಾಗಿ ನೀವು ಎಲ್ಲನೂ ಕೂಡ ಇನ್ನೊಂದು ಸಲ ಇವನನ್ನು ಓದ್ಕೊಳ್ರಿ. ಜೊತೆಗೆ ಇವನು ಹೇಗೆ ಮೇಡಮ್ ನಾವು ಕಡ್ಡಾಯವಾಗಿ ಇದನ್ನೇ ಯೂಸ್ ಮಾಡಬೇಕಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದಾಗ, ನಾವು ಹೆಚ್ಚೆಚ್ಚಾಗಿ ಎಕ್ಸಾಂಪಲ್ಸನ್ನು ಓದಿದಾಗ ನಮಗೇನಾಗುತ್ತೆ, ಕಡ್ಡಾಯವಾಗಿ ನಾವು ಹೇಗೆ ಯೂಸ್ ಮಾಡ್ಬೋದು ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗ್ತದೆ. ಇಲ್ಲಿಕಂದ್ರೆ ಏನಾಗ್ತದೆ, ಪ್ರಾಕ್ಟೀಸ್ ಮೇಕ್ ಮ್ಯಾನ್ ಪರ್ಫೆಕ್ಟ್ ಅಂತ ಹಂಗೆ ಹೇಳ್ತಾರಲ್ಲ, ಅದೇ ರೀತಿ ಪ್ರಾಕ್ಟೀಸಿಂದ ಇದಾಗುತ್ತೆ. ಜೊತೆಗೆ ಇವನ್ನೆಲ್ಲನೂ ನೀವೇನು ಮಾಡಿರಿ, ಒಂದು ಸಲ ಓದ್ಕೊಡ್ರಿ. ಓದ್ಕೊಂಡಾಗ ನಿಮ್ಗೆ ಏನಾಗುತ್ತೆ, ಒಂದು 2-3 ಕ್ವಶನ್ ಪೇಪರ್ ಬಿಡಿಸಿದಾಗ ಒಂದು ಐಡಿಯಾ ಬರಲಿಕ್ಕೆ ಪ್ರಾರಂಭವಾಗ್ತದೆ. ಥ್ಯಾಂಕ್ ಯು.